ಪರೀಕ್ಷಿಸದ ಮಾತು ತಂದ ಅನಾಹುತ. ಒಂದು ದಿನ ಮಧ್ಯಾಹ್ನ ಒಂದು ಮೊಲ ಬಿಲ್ವ ಮರದ ಕೆಳಗೆ ಮಲಗಿತ್ತು. ಅದಕ್ಕೊಂದು ಯೋಚನೆ ಬಂತು. ಈಗ ಏನಾದರೂ ಭೂಮಿ ಅದುರಿ ಸೀಳಿ ಹೋದರೆ ನನ್ನ ಗತಿ ಏನು? ಅದು ಹಾಗೆ ಯೋಚಿಸುತ್ತಿರುವಾಗಲೇ ಪಕ್ವವಾದ ಬೇಲದ ಹಣ್ಣು ಟಪ್ಪನೆ ಅದರ ಮುಂದೆಯೇ ಬಿತ್ತು. ಅಯ್ಯೋ, ನಾನು ಅಂದುಕೊಂಡ ಹಾಗೆಯೇ ಭೂಮಿ ಬೆರೆಯುತ್ತಿದೆ, ಮರಗಳು ಬೀಳುತ್ತಿವೆ, ಇಲ್ಲಿ ಇರುವುದು ಅಪಾಯ ಎಂದು ಗಾಬರಿಯಿಂದ ಓಡತೊಡಗಿತು. ದಾರಿಯಲ್ಲಿ ಎದುರಾದ ಮತ್ತೊಂದು ಮೊಲ ಕಾರಣ ಕೇಳಿದಾಗ, ಈಗ ಸಮಯವಿಲ್ಲ, ಭೂಮಿ ಬೆರೆಯುತ್ತಿದೆ, ನಾನೇ ನೋಡಿದೆ, ಓಡು ಎಂದು ಮತ್ತಷ್ಟು ವೇಗವಾಗಿ ಓಡಿತು. ಆ ಮೊಲವು ಇದನ್ನು ಹಿಂಬಾಲಿಸಿತು. 10 ನಿಮಿಷದಲ್ಲಿ ಈ ಸುದ್ದಿ ಒಂದರಿಂದ ಮತ್ತೊಂದಕ್ಕೆ ಹರಡಿ ನೂರಾರು ಮೊಲಗಳು ಗಾಬರಿಯಿಂದ ಓಡತೊಡಗಿದವು. ಈ ಕೋಲಾಹಲವನ್ನು ಕಂಡ ಉಳಿದ ಪ್ರಾಣಿಗಳು, ನರಿಗಳು, ತೋಳಗಳು, ಕರಡಿಗಳು, ಕಾಡು ಕೋಣಗಳು ಅದೇ ದಿಕ್ಕಿಗೆ ಹಾರಿ ಹಾರಿ ಓಡಲಾರಂಭಿಸಿದವು. ಆರಾಮವಾಗಿ ನಿದ್ರೆ ಮಾಡುತ್ತಿದ್ದ ಆನೆಗಳು ಕುತೂಹಲದಿಂದ ಇದನ್ನು ನೋಡಿ ಯಾಕೆ ಓಡುತ್ತಿದ್ದೀರಿ ಎಂದು ಕೇಳಿದವು. ಆಗ ಕಾಡು ಕೋಣಗಳು, ನೀವು ಓಡಿ, ಮಾತನಾಡಲು ಸಮಯವಿಲ್ಲ ಎಂದು ವೇಗವಾಗಿ ಮುನ್ನುಗ್ಗಿದ್ದವು. ಇಷ್ಟೊಂದು ಪ್ರಾಣಿಗಳು ಹೋಗುತ್ತಿದ್ದರೆ ವಿಷಯ ಸತ್ಯವಾಗಿರಬೇಕು ಎಂದುಕೊಂಡು ಅವು ಹಿಂಡು ಹಿಂಡಾಗಿ ಓಡಿದವು. ನಂತರ ಹುಲಿಗಳು, ಸಿಂಹಗಳು ಇವುಗಳನ್ನು ಹಿಂಬಾಲಿಸಿದವು. ರಾಜಸಿಂಹ ಇದನ್ನು ಗಮನಿಸಿ, ಈ ಪ್ರಾಣಿಗಳು ಯಾವುದೋ ಸುದ್ದಿಯನ್ನು ಕೇಳಿ ಗಾಬರಿಯಿಂದ ಓಡುತ್ತಿವೆ, ನಾನು ಇದನ್ನು ತಡೆಯದಿದ್ದರೆ ಅನಾಹುತವಾಗುತ್ತದೆ ಎಂದುಕೊಂಡು ತನ್ನ ಬಲವನ್ನೆಲ್ಲ ಹಾಕಿ ಎಲ್ಲ ಪ್ರಾಣಿಗಳಿಗಿಂತ ವೇಗವಾಗಿ ಓಡುತ್ತಾ ಬೆಟ್ಟದ ಇಳಿಜಾರಿನಲ್ಲಿ ಹೋಗಿ ಇವುಗಳ ಮಾರ್ಗಕ್ಕೆ ಅಡ್ಡವಾಗಿ ನಿಂತಿತು. ಗಾಬರಿಯಾಗಿದ್ದ ಪ್ರಾಣಿಗಳು ಇದನ್ನು ನೋಡಲೇ ಇಲ್ಲ. ಆಗ ಸಿಂಹ ಭಯಂಕರವಾಗಿ ಗರ್ಜಿಸಿ ನಿಲ್ಲಿ ಎಂದಿತು. ಪ್ರಾಣಿಗಳು ಗಕ್ಕನೆ ನಿಂತವು. ಯಾಕೆ ಹೀಗೆ ಹುಚ್ಚರಂತೆ ಓಡುತ್ತಿದ್ದೀರಿ ಕೇಳಿತು ರಾಜಸಿಂಹ. ಭೂಮಿ ಬಿರಿದು ಹೋಳಾಗುತ್ತಿದೆ ಎಂದವು ಹುಲಿ ಸಿಂಹಗಳು. ಅದನ್ನು ಕಂಡವರಾರು ಗರ್ಜಿಸಿತು ಸಿಂಹ. ಅದನ್ನು ಕಂಡದ್ದು ಆನೆಗಳು ಎಂದವು ಹುಲಿ ಸಿಂಹಗಳು. ಇಲ್ಲ, ಅದನ್ನು ಕಂಡದ್ದು ಕೋಣಗಳು ಎಂದವು ಆನೆಗಳು. ಕರಡಿಗೆ ಗೊತ್ತು ಎಂದು ಕೋಣಗಳು, ನರಿ ತೋಳಗಳಿಗೆ ಗೊತ್ತು ಎಂದು ಕರಡಿಗಳು, ಜಿಂಕೆಗಳಿಗೆ ತಿಳಿದಿದೆ ಎಂದು ನರಿತೋಳಗಳು, ಮೊಲಗಳೇ ಕಂಡದ್ದು ಎಂದು ಜಿಂಕೆಗಳು ಹೇಳಿದವು. ನಿಮ್ಮಲ್ಲಿ ಯಾರು ಕಂಡದ್ದು ಎಂದು ಗುಡುಗಿತು ಸಿಂಹ. ಎಲ್ಲ ಮೊಲಗಳು ಒಂದೇ ಮೊಲವನ್ನು ತೋರಿಸಿದವು. ಸಿಂಹ ಮೊಲವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಿಲ್ವ ಮರದ ಕೆಳಗೆ ಬಂದಿತು. ಅಲ್ಲಿ ಬಿದ್ದದ್ದು ಒಂದು ಬೇಲದ ಹಣ್ಣು ಎಂದು ತೋರಿಸಿ ಭೂಮಿ ಬೆರೆಯುತ್ತಿಲ್ಲ ಎಂದು ಖಾತ್ರಿಪಡಿಸಿದಾಗ ಎಲ್ಲ ಪ್ರಾಣಿಗಳು ನಿರಾಳವಾಗಿ ಮರಳಿ ತಮ್ಮ ಸ್ಥಾನಗಳಿಗೆ ತೆರಳಿದವು. ಧನ್ಯವಾದಗಳು ಸ್ನೇಹಿತರೆ.